ರೋಡ್ ಇನ್ನೇ ಫುಲ್ ಆಫ್ ರೋಡ್. ಗೊತ್ತಿಲ್ಲ ಇನ್ನು ಯೂಟ್ಯೂಬಿಗೆ ಹಾಕ್ತೀನೋ ಇಲ್ಲ, ಚೆನ್ನಾಗಿ ಬಂದರೆ ಹಾಕ್ತೀನಿ. ಓಪನ್ ಏರಿಯಾ ಅಲ್ಲ. ಓ ಫಕ್, ಅಷ್ಟು ಫುಲ್ ನಮ್ಮ ಹಳ್ಳಿ ರೌಂಡ್ಸ್. ಆಫ್ ರೋಡ್ ಹೋಗೋಣ ಬರೀ. ಆಫ್ ರೋಡ್ ಇನ್ನೇ ಫುಲ್ ಆಫ್ ರೋಡ್. ಅಂದರೆ ಇನ್ನೊಂದು ಸ್ವಲ್ಪ ಒಂದು 1/4 ಕಿಲೋಮೀಟ್ರ್, 200 ಮೀಟರ್ಸ್ ಹೋದ್ರೆ ಫುಲ್ ಆಫ್ ರೋಡ್. ಆಫ್ ರೋಡ್ ಅಂತ ನೋಡ್ರಿ. ಫುಲ್ ಆಫ್ ರೋಡ್. ಈ ರೋಡಲ್ಲಿ ಬಂದೇ ಇಲ್ಲ ನಾನು, 2 ವರ್ಷ ಆಯಿತು ಬಂದಿಲ್ಲಿ. ಏನೇನು ಆಗೈತೆ ಅಂತ ಗೊತ್ತಿಲ್ಲ, ಹೆಂಗಿದೆ ಅಂತ ಗೊತ್ತಿಲ್ಲ. ನೋಡೋಣ. 2 ವರ್ಷದ ಕೆಳಗಡೆ ಬಂದಿದ್ದೆ, ಮತ್ತೆ ಹೀಗೆ ಬರ್ತಾ ಇರೋದು. ಮಳೆ ಬೇರೆ ಫುಲ್ ಸಖತ್ ಬಂದ್ಬಿಡೈತಿ. ಹಾಗೂ ಈ ಗಾಡಿ ಒಳಗೆ ಆಫ್ ರೋಡ್ ಮಾಡೋಣ ಅಂತ ಬಂದೀನಿ. ಮೊದಲೆಲ್ಲ ಇಷ್ಟೊಂದಿದ್ದಿಲ್ಲ, ಈಗ ಸಕ್ಕತ್ತಾಗಿ ಆಫ್ ರೋಡ್ ಆಗ್ಬಿಟ್ಟೈತೆ. ಏನು ಓಡಾಡ್ತಾರ ಇಲ್ಲ ಜನ ಈ ರೋಡಲ್ಲಿ. ಚೆನ್ನಾಗೈತೆ, ಬಟ್ ಈ ಗಾಡಿಗಲ್ಲ ಇದು ರೋಡು. ಫುಲ್ ನೀರಲ್ಲೇ ಹೋಗ್ತೀವಿ. ಫ್ರಂಟ್ ಬ್ರೇಕ್ ಮುಟ್ಟಿದ್ರೆ ಮುಗೀತು, ಬಂತು ಒಂದು ಮಿನಿ ವಾಟರ್ ಕ್ರಾಸಿಂಗ್. ಏನಂತ ಆ ರೇಂಜಿಗೇನಿಲ್ಲ ವಾಟರ್ ಕ್ರಾಸಿಂಗು, ಬಟ್ ನಾವಿರೋ ಏರಿಯಲ್ಲಿ ಇದೇ ನಮಗೆ ಆಫ್ ರೋಡ್ ಟ್ರೈಲ್. ಹೋಗುತ್ತಾ ನಾನು ನೋಡಿದರೆ ಇಲ್ಲಿ ಬಂದೇ ಇಲ್ಲ. 2 ವರ್ಷ ಆಗಿತ್ತು. ಯಾವನಾದರೂ ಬಂದವನ ಇಲ್ಲಿ? ಏನು ಮಾಡಲಿ, ಒಂದು ಸತಿ ಇಳ್ದು ಹೋಗಿ ನೋಡ್ಕೊಂಬಂದ್ಬಿಡ್ತೀನಿ, ನಡ್ಕೊಂಡು ಹೋಗಿ. ಬರುತ್ತೆ, ಬೈಕ್ ಹೋಗಿಲ್ಲ ಏನಂತ ಇದಿಲ್ಲ, ಬರುತ್ತೆ. ಬಾಬಾ, ಈ ಗಾಡಿನಲ್ಲಿ ಚೈನು ಕೆಸರು ಲೂಪ್ ಮಾಡ್ದಂಗೆ ಚೈನ್ ಲೂಪ್. ಅಕ್ಕಂದು ಹೋಗ್ಲಿ. ಅದಷ್ಟೇ ಎಕ್ಸ್ಟ್ರೀಮ್ ಆಫ್ ರೋಡ್ ಅಂದರೆ ಅದಷ್ಟೇ. ಇನ್ನೂ ಆಫ್ ರೋಡ್ ಅಲ್ಲ, ಹಂಗೆ ನಾರ್ಮಲ್ ಮಡ್ ರೋಡ್ ಇದು. ಯಾರಪ್ಪ ನಾನು ಅವನಿಗೆ ಕಂಪ್ನಿಯರಿಗೆ ಮಾಡೋಕ್ಕೆ ಶುರು ತಿಳಿಸಿ.
ಒಬ್ಬೊಬ್ಬೊಬ್ಬೊಬ್ಬ ಚೆನ್ನಾಗೈತೆ ಇಲ್ಲೆಲ್ಲ. ಈ ಗಾಡಿಕಿನ್ನ ಒಂದು ಒಳ್ಳೆ ADV ಬೈಕ್ ಇದ್ದಿದ್ರೆ ಹೆಂಗೆ ಬೇಕಂಗೆ ಆಟ ಆಡ್ಬೋದು. ಈ ಹೆಸರೆಲ್ಲ ಸಿಗುತ್ತೆ. ಲೆಫ್ಟ್ ಹೋಗೋಣ ರೈಟ್ ಹೋಗೋಣ? ಲೆಫ್ಟ್ ಹೋಗೋಣ. ಫಸ್ಟ್ ಮೋಟೋ ವ್ಲಾಗು ಸಖತ್ತಾಗೈತೆ. ಆಗಲೇ ಅಲ್ಲಿ ಇಳಿದ ಗಾಡಿ ಚೈನ್ ನೋಡಿದೆ, ಚೈನ್ ಲೂಸ್ ಆಗಿಲ್ಲ, ಅದು ಕೆಸರು ಲೂಸ್ ಆದಂಗೆ ಆಗ್ಬಿಟ್ಟೈತೆ. ಮೊದಲೇ ಚೈನ್ ಲೂಸ್ ಐತೆ, ಟೈಟ್ ಮಾಡಿಲ್ಲ. ಇರಲಿ, ನಾಳೆ ಬಿಟ್ಟು ನಾಡ್ದು ಅಮಾವಾಸ್ಯೆ ಕ್ಲೀನಾಗಿ ತೊಳೆದು ಲೂಪ್ ಮಾಡ್ಬಿಡ್ತೀನಿ. ಈಗೆಲ್ಲ ಕೆಸರೇನಷ್ಟು ಜಾಸ್ತಿ ಇಲ್ಲ ಅಂದ್ಕೊತೀನಿ. ಹೀಗೆ ನೋಡ್ರಿ ಹೆಂಗೈತೆ. ಇವೆಲ್ಲ ಇನ್ನೂ ಎಕ್ಸ್ಟ್ರೀಮ್ ರೋಡು. ಒಳ ರೋಡ್ಗಳಿದ್ದಾವೆ, ಹೋಗ್ಬೋದು. ಬಟ್ ಅಲ್ಲಿ ಈ ಗಾಡಿ ಹೋಗುತ್ತಾ ಇಲ್ಲ ಅನ್ನೋದೇ ಡೌಟ್. ಒಳ್ಳೆ ADV ಬೈಕ್ ಆದರೆ ಎಲ್ಲಿ ಬೇಕಲ್ಲಿ ಮುಗಿಸ್ಬೋದು. ನಾನು ಈ ರೋಡಲ್ಲೆಲ್ಲ ಮುಂಚೆ ಅಡ್ಡಾಡಿದ್ದೀನಿ, ಹಂಗಾಗಿ ಬರ್ತಿದ್ದೀನಿ ಅಷ್ಟೇ. ಇಲ್ಲ ಅಂದರೆ ಹೆಚ್ಚು ಎಲ್ಲಾರ ಓಡಾಡೋದು ನಮಗೆ ಜಾಸ್ತಿ ಈ ರೋಡಲ್ಲಿ. ಹೆಲ್ಮೆಟ್ ಲಾಕ್ ಮಾಡೋದು ಕ್ಲಿಪ್ ಒಂದು ಅಗಲೆಲ್ಲ ಬಿಚ್ಕೊಂತೈತಿ. ಇದು ADVಗೆ, ಇದೆಲ್ಲ ನಮ್ಮ ಬೈಕ್ಗಳಿಗೆ. ಇಲ್ಲೆಲ್ಲ ಹೋಗ್ತವೆ, ಹೆಂಗೈತೆ ಗೊತ್ತಿಲ್ಲ. ಒಂಚೂರು ಐತೆ ಬರ್ರಿ. ಅಂದರೆ ಇಲ್ಲಿ ಹೋದರೆ ಮತ್ತೆ ವಾಪಸ್ ಇದೇ ರೋಡಲ್ಲಿ ಮುಂದಕ್ಕೆ ದಾರಿ ಇಲ್ಲ, ಇಲ್ಲಿ ಹೋಗಿ ಬರೋಣ. ಹೆಲ್ಮೆಟ್ಟಿನ ವೈಸರ್ ತೆಗೆದೇ ಹೊಡಿತಿದ್ದೀನಿ ಶೆಕೆ ಅಂತಂದು. ನಾಯ್ಸ್ ಎಲ್ಲ ಅದೇನು ಕರೆಕ್ಟಾಗಿ ಕ್ಯಾಪ್ಚರ್ ಆಗ್ತಾಯಿತ್ತು ಇಲ್ಲೋ ನನಗೆ ಗೊತ್ತಿರೋಂಗೆ. ಇದು ರೋಡ್ ಮುಂದೆ ಕನೆಕ್ಟಿವಿಟಿ ಇಲ್ಲ, ಇದರಲ್ಲೇ ವಾಪಸ್ ಬರಬೇಕು. ನಮ್ಮನವರೇ
ರೋಡ್ ಆಫ್ ರೋಡಿಂಗ್ ಅಂದರೆ ಚೆನ್ನಾಗಿದೆ. ಡ್ರೈಲ್ಯಾಂಡ್ ಕೆಸರಿಲ್ಲ ಇಲ್ಲಿ, ಡ್ರೈಲ್ಯಾಂಡು ಮತ್ತು ಎತ್ತರ ಪ್ರದೇಶ ಅಲ್ವಾ, ಸೊ ಕೆಸರಿಲ್ಲ. ಸುಮ್ಮನೆ ಹೋಗೋಣ ಬರ್ರಿ, ಎಲ್ಲ ರೋಡ್ ಸಿಗ್ತಾ ಅಲ್ಲಿ ಹೋಗೋದೆ. ಗ್ರಾಬಲ್ ಟೈಪ್ ಸ್ಕಿಡ್ ಐತೆ. ಫಸ್ಟ್ ವಿಡಿಯೋ, ಫಸ್ಟ್ ಮೋಟೋ ಬ್ಲಾಗ್ ನಮ್ಮ ಹಳ್ಳೀಲಿ ಆಫ್ ರೋಡ್. ಡೆಡ್ ಎಂಡ್ ಅನ್ಸುತ್ತೆ, ತಿರುಗಿಸ್ಬೇಕು ಇಷ್ಟೇ ಮುಗೀತು. ಬನ್ನಿ ರಿಟರ್ನ್ ಹೋಗೋಣ. ಇನ್ನೊಂದೈತೆ, ಇದು ಹೊಲದ ರೋಡು ಅನ್ಸುತ್ತೆ ಮೋಸ್ಟ್ಲಿ. ಹೋಗಿ ಬರೋಣ ಇರಲಿ. ಹಾಂ, ಇದು ಹೊಲದವ್ರದ್ದೇ ರೋಡ್ ಇದು. ನಿಂಬೆಹಣ್ಣು ಆಗ್ತೈತಿ ಈಗ, ಓತಿಕೆದ ರಾಜವಾಗ್ಬಿಡ್ತೀವಿ. ನಾಯಿ ಪಾಯಿ ಇಲ್ಲ ಅಂದ್ರೆ ಅಷ್ಟೇ ಸಾಕು. ಒಳ್ಳೆ ಒಳ್ಳೆ ಹೊಡೆದು ನಿಲ್ಸೋರು ಕ್ಯಾಶುವಲ್ ಬೀಚಲ್ಲೇ ಐತೆ. ಮುಂದೋಗ್ತಾರ್ರಿ, ಚಿತ್ತಾಲ್ ಪತ್ತಾಲ್ ಎಕ್ಸ್ಟ್ರೀಮ್ ಐತೆ. ಹೋಗೋಣ ಬೇಡವಾ. ಇಲ್ಲೆಲ್ಲ ಬಂದಿಲ್ಲ ನಾನು, ಇಲ್ಲಿ ತನಕ ಹಿಂದೆ ಏನಿತ್ತಲ್ಲ ಅದೆಲ್ಲ ನಾನು ಓಡಾಡಿರೋ ರೂಟೆಯ. ಇದೆಲ್ಲ ಹೊಸ ರೋಡು, ಇಲ್ಲಿ ನಾನು ಇದೇ ಫಸ್ಟ್ ಬರ್ತಿರೋದು. ನೋಡೋಣ, ಚೆನ್ನಾಗೈತೆ ಆಫ್ ರೋಡ್. ಅದೊಂದು ಚೆಕ್ ಡ್ಯಾಮು ಮಿನಿ. ತಮ್ಮನೇಲಿಗೆ ಒಂದು ಫೋಟೋ. ತಮ್ಮನೇಲಿಗೆ ಫೋಟೋ ಆಯಿತು. ಬನ್ನಿ, ಒಂಚೂರು ಮುಂದೆ ಹೋಗಿ ರಿಟರ್ನ್ ಬಂದ್ಬಿಡೋಣ. ರೋಡ್ ಚೆನ್ನಾಗಿರಂಗೈತೆ, ಹೊಸ ರೋಡ್. ನಾನು ಬಂದಿದ್ದೀನಿ. ಕಂಪ್ಲೀಟ್ ಹೊಲನೇ, ಯಾರ್ದೋ ತೋಟ ಸೆಂಟ್ರಲ್ಲೇ ರೋಡು. ಸೈಕಲ್ ಇಲ್ಲಿ ಬರ್ತಾ ಇದೆ ಇದು ರೂಟು. ಓಕೆ. ಮುಂದೆ ಕಾಣಿಸ್ತಿರೋ ಎರಡು ಬಿಲ್ಡಿಂಗು ಕಾಣಿಸ್ತೈತೆ ಇಲ್ಲ ಗೊತ್ತಿಲ್ಲ. ಒಂದು ಸ್ಕೂಲು ರೈಟಿಗಿರೋದು, ಲೆಫ್ಟಿಗಿರೋ ವೈಟ್ ಬಿಲ್ಡಿಂಗ್ ಚೌಟ್ರಿ. ಈಗ ಫುಲ್ ಸ್ಟೇಟ್ ಹೈವೇ ಬರುತ್ತೆ. ಈಗ ನಾನು ಸ್ವಲ್ಪ ದೂರ, ಇನ್ನೊಂದು 200-300 ಮೀಟ್ರು
ಸ್ಟೇಟ್ ಹೈವೇ ಮುಗೀತು. ಆಫ್ ರೋಡ್ ಚೆನ್ನಾಗಿದೆ ರೋಡು. ಬರ್ತೀನಿ ಇಲ್ಲಿ ಮತ್ತೆ ಬರೋಣ ಇನ್ನೊಂದು ಸತಿ, ಅಂದರೆ ಈಗಲ್ಲ, ಈಗ ಒಬ್ಬನೇ ಬಂದೀನಿ. ನೆಕ್ಸ್ಟು ಒಂದು 2-3 ಜನ ಬಂದರೆ ಸಿಗೋದಾಗುತ್ತೆ. ಇಲ್ಲೇ ADV ಬೈಕ್ ಇರ್ಬೇಕಾಯ್ತಿದ್ದೀವಿ. ಸಾಕಾಗತ್ತೆ ಇದರಲ್ಲಿ. ಮುಗೀತು ಆಫ್ ರೋಡ್. ಆಫ್ ರೋಡ್ ಮುಗೀತು ಅಂತ ಒಂದು ಒಳ್ಳೆ ದೊಡ್ಡ ಮ್ಯಾನ್ ಮೇಡ್ ವಾಟರ್ ಕ್ರಾಸಿಂಗ್ ಇದು. ಮಳೆ ಸ್ವಿಮ್ಮಿಂಗ್ ಪೂಲ್ ಆಗಿಬಿಡ್ತೈತಿ. ಯಪ್ಪ, ಬಂತು ಇದು ಸ್ಟ್ರೇಟ್ ಹೈವೇ. ಈ ಬ್ಲಾಗ್ ಮುಗೀತು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.